ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಯತ್ನಾಳ್ ಮೂಲ ಗುಂಪಾದ್ರ ಅದೇ ಕಾಲಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಯತ್ನಾಳ್ ಬೆಂಬಲಿಸಿ ಸಂಕಟಕ್ಕೀಡಾದ್ರ. ಯತ್ನಾಳ್ ಮತ್ತು ಮೃತ್ಯುಂಜಯ ಸ್ವಾಮೀಜಿ ಏಕಾಂಗಿ ಆದ್ರ. ಯತ್ನಾಳ್ ಬಿಟ್ಟು ಅವರ ಮಿತ್ರರು ಬೆನ್ನರು ದೂರ ಸರಿದ್ರ. ಮುಂದೇನು ಯತ್ನಾಳರದ್ದು ಅತಿ ಬಾಯಿ, ಅತಿ ಮಾತು, ಅತಿ ಇನ್ನೊಬ್ಬರು ಹೀಯಾಳಿಸುವಂಥ ಮಾತುಗಳು ಮುಳುವಾದವ. ತಮ್ಮ ಮೇಲೆ ನಾವು ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿದ್ದ ಅವರ ತಪ್ಪಾಯ್ತಾ ಇಲ್ಲ ಹೊಸದನ್ನು ಏನಾದರೂ ಸಾಧಿಸ್ತಾರ? ಯಾಕಂದರೆ ಏಕಾಂಗಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಪಾರ್ಟಿ ಕಟ್ಟೆ ದೊಡ್ಡದು ಮಾಡೋದು ಅದೇ ಹುಡುಗಾಟ ಅಲ್ಲ. ಈಗಂತೂ ಗೂಳಿ ಬಿದ್ದದ ಆಳಿಗೊಂದು ಕಲ್ಲು ಒಗಿತಾ ಇದ್ದಾರೆ. ತಪ್ಪು ಯಾರ್ದು ಇರಲಿ, ಈಗ ತಪ್ಪೆಲ್ಲ ಯತ್ನಾಳರು. ಬಸವನಗೌಡ ಪಾಟೀಲ್ ಯತ್ನಾಳರು ತಮ್ಮ ಮುಂದಾಲೋಚನೆ ಇಲ್ಲದ ವಾಗ್ದಾಳಿಯಿಂದ ಇವತ್ತು ಪಕ್ಷದಿಂದ ದೂರ ಆಗಿದ್ದಾರೆ, ಉಚ್ಚಾಟನೆ ಮಾಡಿದ್ದಾರೆ, ಮಿತ್ರರಿಂದ ದೂರ ಆದರು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇವ್ರ ಬೆಂಬಲಕ್ಕೆ ಯಾರೂ ನಿಲ್ತಾ ಇಲ್ಲ. ನಿಂತ ಸ್ವಾಮೀಜಿಯವರು ಸಹಿತ ಪಂಚಪೀಠಗಳನ್ನು ನಿರ್ಮಿಸಿ ಅವರನ್ನು ತಮ್ಮ ಮಠದಿಂದ ಹೊರಹಾಕುವ ಪ್ರಯತ್ನವನ್ನು ಇನ್ನುಳಿದ ಭಿನ್ನ ಮತೀಯ ಅಲ್ಲಿ ಭಕ್ತರು ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶ್ಯಪ್ನವರಾಗಿರ್ಬೋದು, ನಿರಾಣಿ ಆಗಿರ್ಬೋದು, ಇವರಾರು ಸ್ವಾಮೀಜಿಯವ್ರ ಬೆಂಬಲಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ 3 ಪೀಠಗಳಿದ್ದಾವೆ. ಪಂಚಮಸಾಲಿ ದೊಡ್ಡ ಸಮುದಾಯ, ಪಂಚಮಸಾಲಿ ಅಂದ್ಕೊಳ್ಳಿ 5ಕ್ಕೂ 5 ಪೀಠಗಳು ಮಾಡೋಣ ಅಂತ ಹಂತಕ್ಕೆ ಬಂದ. ಇವತ್ತೊಂದು ಒಡೆದ ನಿಂತ ಸಮಾಜ ಆಗಿಬಿಡ್ತಾ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯಿಂದಾಗಿ ಇದೆಲ್ಲ ಆಗಿದ್ದು ಈ ನಮ್ಮ ಯತ್ನಾಳಿಂದಾಗಿ. ಪಂಚಮಸಾಲಿ ಯಾವ ಮೂಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ತನ್ನದಾದ ಅಸ್ತಿತ್ವವನ್ನು ತೋರಿಸಿ ಪ್ರಭಾವ ಮಾಡಿತ್ತು. ಪಂಚಮಸಾಲಿ ಸಂಘಟನೆ ಅಂದರೆ ಯಾವ ಪಕ್ಷ ಅದು ಬೆದರ್ತಾ ಇತ್ತು, ಇಲ್ಲಪ್ಪ ದೊಡ್ಡ ಸಂಘಟನೆ ಅದಾತು ಅಂತೇಳಿ. ಆದರೆ ಇವತ್ತು ಅದರ ಸಂಘಟನೆಯಲ್ಲಿ ಅನೇಕ ಲೀಡರ್ಗಳು ಆಗಿಬಿಟ್ರು. ನಿರಾಣಿಯವರು ಒಂದು ಸ್ವಲ್ಪ ಪಕ್ಷ ಕಟ್ಟಿದಂಗೆ ಒಂದು ಮಠ ಕಟ್ಟಿಬಿಟ್ರು. ವಚನಾನಂದರನ್ನು ತೆಗೆದುಕೊಂಡು ಹರಿಹರದಲ್ಲೇ. ಇವರು ಕೂಡಲ ಸಂಗಮ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು, ಇವರು ಈ ನಮ್ಮ ಯತ್ನಾಳರ ಬೆಂಬತ್ತಿ ಏನೋ ಸಾಧಿಸ್ಲಿಕ್ಕೆ ಹೋದರು. 2A 2B D ಏನೇನೋ ಗುದ್ದಾಡಿದ್ರು. ಪಾಪ ಯಾವುದೂ ಆಗಲಿಲ್ಲ. ಮೂಮೆಂಟು ಮಾಡಿದರು. ಅದರಲ್ಲಿ ಸಾಕಷ್ಟು ಯತ್ನಾಳರು ಇವರು ಬೆಂಬಲಕ್ಕೆ ನಿಂತರೆ ಆ ಮಾತು ಬೇರೆ. ಆದರೆ ಯತ್ನಾಳರು ಮಾಡಿದ್ದು ಬಹುದೊಡ್ಡ ತಪ್ಪು ಏನಪ್ಪ ಅಂದ್ರೆ ಅವ್ರ ನಾಲಿಗೆ ಇವತ್ತು ಅವ್ರನ್ನ ಏಕಾಂಗಿಯನ್ನು ಮಾಡೈತೆ ಅನ್ನೋದ್ರಲ್ಲಿ 2 ಮಾತಿದೆ. ಹೌದು, ಆಲದ ಗಿಡ ಯಾಕೆ ಬೆಳೆಸ್ತದಪ್ಪ ಇನ್ನೊಂದು ಗಿಡವನ್ನು ಬಿಡೋದಲ್ಲೇ? ಯಾಕೆ ಯಡಿಯೂರಪ್ಪನವರು ಇವ್ರನ್ನ ಬೆಳೆಸಬೇಕು? ಯಾಕಂದರೆ ಇವರು ಸ್ವಭಾವವನ್ನು ಆರಂಭದಲ್ಲಿ ಗುರುತು ಮಾಡಿದರು. ಮುಂಗೋಪದ ತಮ್ಮ ವೈರ್ಯದ ಲಿಂಗ ಇದ್ದರೆ ಇನ್ನೊಬ್ಬ ಲಿಂಗ ಇದ್ದರೆ ಬೆಳೆಸೋಕ್ಕೆ ಸಾಧ್ಯ ಇಲ್ಲ, ಬೆಳೆಸೋದಿಲ್ಲ. ಇದು ರಾಜಕೀಯದಲ್ಲಿ ಅವ್ರಿಗೆ ಗೊತ್ತಿದ್ದ ವಿಷಯ ಅದು. ಆದರೂ ಯಡಿಯೂರಪ್ಪನ ಟಾರ್ಗೆಟ್ ಮಾಡ್ಕೊಂಡು ಬಂದರು. ಅವರಿಗೆ ಆಗದಂಥ ಜನ ಇವರು ಸಪೋರ್ಟ್ ಮಾಡಿದರು. ಸ್ವಲ್ಪ ಜ್ಞಾನ ಬೇಕಲ್ಲ. ನನ್ನ ಶಕ್ತಿ ಅಷ್ಟೇ. ಇವರೆಲ್ಲ ನಾಳೆ ಹಿಂದೆ ಸರೋದು. ಈಗ ಎಲ್ಲಿದ್ದಾರೆ ಬಿ ಎಲ್ ಸಂತೋಷ್ ಅವರು? ಎಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು? ಎಲ್ಲಿದ್ದಾರೆ ಈ ನಮ್ಮ ಕುಮಾರ ಬಂಗಾರಪ್ಪನವರು? ಎಲ್ಲಿದ್ದಾರೆ ಇವರೆಲ್ಲ? ಅರವಿಂದ್ ಲಿಂಬಾವಳಿ ಅವರು ಎಲ್ಲಿದ್ದಾರೆ? ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಯತ್ನಾಳರ ನಾಲಿಗೆ. ಒಂದು ಕಾಲಕ್ಕೆ ಇದನ್ನು ದೊಡ್ಡ ಒಂದು ಅಸ್ತ್ರ ಆಗಿ ಮಾಡ್ಕೊಂಡಿದ್ರು ಅವರು. ಆ ಅಸ್ತ್ರ ಇವತ್ತು ಏನಾಗಿಬಿಟ್ಟಿದೆಪ್ಪ ಅಂದ್ರೆ ಟುಸ್ಸಾಗಿ ಹೋಗಿಬಿಟ್ಟದ. ಯಾವಾಗಲೂ ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋ ಒಮ್ಮೆಲ್ಲ ಹಚ್ಚ ಮಾಡಬೇಕಾಗ್ತದೆ. ಅದನ್ನು ಮಾಡಲಿಲ್ಲ. ಇವತ್ತು ಅದನ್ನು ಹೊಡೆದು ಬೀಳ್ತಾ ಇದೆ. ಸ್ವತಃ ಇವ್ರ ಮೇಲೆ ವಿಶ್ವಾಸ ಇಟ್ಟಂಥ ಸ್ವಾಮೀಜಿಯವ್ರಿಗೂ ಸಹ ತೊಂದರೆ ಕೊಡ್ತಾ ಇದೆ. ಇನ್ನು ಪಂಚಪೀಠ ಮಾಡಬೇಕು ಕುಳಿತಿದ್ದಾರೆ ಇವರು ವಿರೋಧಿಗಳೆಲ್ಲ. 5 ಪೀಠ ಮಾಡಿ ಒಂದು ಹೆಣ್ಣು ಮಗಳನ್ನು ನೇಮಿಸಿ, ಇನ್ನುಳಿದ ಕಡೆ ಮತ್ತು ಬೇರೆ ಬೇರೆ ಸ್ವಾಮಿಗಳು ನೇಮಿಸಿ ಅಲ್ಲಲ್ಲೇ ಒಂದು ದ್ವೀಪಗಳನ್ನು ಮಾಡಿಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ನಮ್ಮ ಯತ್ನಾಳರು ಮತ್ತು ಅವ್ರ ಬಾಯಿ ಯಾವಾಗಲೂ ವಿಚಾರ ಮಾಡಿ ಮಾತಾಡಬೇಕ್ರಿ. ಯಾವುದನ್ನಾದರೂ ಪಕ್ಷ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಪಕ್ಷಗಳು ತಿನ್ನೋ ಮಾತು ಮಾತಾಡಿದರು. ಇದು ಓರಿದು ಹೌದು, ಆರಂಭದಿಂದ ಗೊತ್ತದ, ಎಲ್ಲರಿಗೂ ಗೊತ್ತದ.
ಯಡಿಯೂರಪ್ಪ ಸಪೋಸ್ ಇವ್ರನ್ನ ಬೆಳೆಸಿದ್ರೆ ಉತ್ತರ ಕರ್ನಾಟಕದಲ್ಲೇ ಪ್ರಭಾವಿ ನಾಯಕ ಆಗ್ತಾರೆ. ಪಂಚಮಸಾಲಿ ಅವ್ರ ಹಿಂದೆ ದೊಡ್ಡ ಸಮುದಾಯ, ಅವ್ರು ಯಾವ ಸಮುದಾಯ ನಿಮಗೂ ಗೊತ್ತದ ಅಂದಾಗ ತಮ್ಮ ಮಗ್ಗಲ ಮುಳ್ಳನ್ನು ತಾವು ಬೆಳೆಸ್ತಾರೆ. ಇದನ್ನಾದರೂ ಸ್ವಲ್ಪ ತಿಳ್ಕೊಬೇಕಾಯ್ತಲ್ಲ. ನಾವು ಯತ್ನಾಳರು ಮೌನವಾಗಿ ಇದ್ಕೊಂಡಿದ್ರೆ ಇವತ್ತು ದೊಡ್ಡ ಲೀಡರೇ ಇರ್ತಿದ್ರು. ಸಮಯ ಬಂದಾಗ ಮೊದಲು ಬೆಳಿಬೇಕು, ಬೆಳೆಯೋದು ಪ್ರಥಮವಾಗಿ ಬೆಳೆದು ಹೆಂಗೆ ಜನಸಾಮಾನ್ಯರ ಜೊತೆ ಬೆರಿಬೇಕು, ಅವ್ರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು. ದೊಡ್ಡ ಬಾಯಿ ಅದ, ವಿರೋಧ ಪಕ್ಷ ಕಾಂಗ್ರೆಸ್ ಅದ, ಜನ ಸಮಸ್ಯೆ ತೊಗೊಂಡು ಮುಂದೆ ಹೋಗುವಂಥದ್ದು ಅನೇಕ ವಿಷಯಗಳು ತೊಗೊಂಡು. ಇವತ್ತಂತೆ ಹಿಂದುತ್ವ ತೆಗೆದುಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾಕಂದರೆ ಹಿಂದುತ್ವದ ಠೇಕಾ ಯಾರು ತೊಗೊಂಡಾರಪ್ಪ ಅಂದರೆ RSS ತೊಗೊಂಡದ. ಅದರೊಳಗೆ ಇದು ಕೂಡ ಬೆಳಿಬೋದಾಗಿತ್ತು. ಯತ್ನಾಳರು ಯಡಿಯೂರಪ್ಪಗಿಂತ ಹೆಚ್ಚಿಗೆ ಬೆಳಿಬೋದಾಗಿತ್ತು. ಆದರೆ ಆ ಕೆಲಸ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. BL ಸಂತೋಷ್ ಆಯಿತು, ರಮೇಶ್ ಅವರಾಯ್ತು, ಇನ್ನುಳಿದಾರ್ತು, ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದರು. ಒಳ್ಳೆ ಸಂಘಟನೆ ಮಾಡ್ಕೊಂಡಿದ್ರು. ಸ್ವಲ್ಪ ಸಹನೆ ಬಹಳ ಮಹತ್ವದ. ಈ ವಿಷಯದಲ್ಲೇ ಯಡಿಯೂರಪ್ಪರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಬುದ್ಧಿವಂತರು. ತಮ್ಮ ಮಗನ ಬಾಯಿಂದ ಏನೂ ಮಾತಾಡಿಸಲಿಲ್ಲ. ಎಲ್ಲೋ ತಪ್ಪು ಮಾತಾಡಿದ್ರು ಸಡನ್ನಾಗಿ ಕಾಗಿ ತೊಗೊಂಬಂದು ಅವ್ರಿಗೆ ರೋಡಿಗೆ ಇಳಿಸ್ತಾಯಿದ್ರು. ಇಲ್ಲಪ್ಪ ಹಂಗಾಲಿದ್ದು ಮಾತಾಡೋದು ಈ ರೀತಿ ಹೋಗು. ತನ್ನ ವಿರೋಧಿಗಳು ಏನೋ ಮಾತಾಡಿದ್ರು ಅದಕ್ಕೆ ಉತ್ತರ ಬೆಳಿಗ್ಗೆ ಹೋಗ್ಬೇಡೇನು, ಉತ್ತರ ಕೊಟ್ಟರೆ ಮತ್ತೆ ಬೆಳೀತಿದ್ದ. ಅವ್ರು ಬೆಳೀತಾರೆ. ನನ್ನ ಸಿದ್ಧಾಂತವನ್ನು ಇಟ್ಕೊಂಡು ತಮ್ಮ ಮಗ್ಗ ದೊಡ್ಡ ಮಾತಾಡಲಿಕ್ಕೆ ಹೇಳಿದ್ರು. ಎಂದು ಯತ್ನಾಳರು ವಚನ ಮಾತಾಡಿಸೋದು, ಮತ್ತೇನು ಮಾತಾಡೋದು, ಅವ್ರು ಒಂದು ತಕ್ಷಣ ಇವರೊಂದು ಏನೋ ಅನ್ನೋದು ಇದಕ್ಕೆ ಹಚ್ಚಲೇ ಇಲ್ಲ. ಇದು ಒಬ್ಬ ರಾಜಕೀಯ ಮುತ್ಸದ್ದಿಯ ಲಕ್ಷಣ. ಆ ಮುತ್ಸದ್ದಿತನ ನಮ್ಮ ಯತ್ನಾಳರಿಗೆ ಬರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇನ್ನು ಮುಂದೆ ಬರುವುದಿಲ್ಲ. ಈಗ ಅದರಿಂದ ಅವರು ಯಾರು ಹೇಳೋದು ಕೇಳ್ತಾ ಇಲ್ಲ. ನಮಗೇನು ಬರ್ತದೆ ಮನಸ್ಸಿಗೆ ಮಾತಾಡಿಬಿಡೋದು. ಇರ್ಬೋದು, ಶ್ರೀಮಂತರಿರ್ಬೋದು, 100 ಎಕರೆ ಭೂಮಿಗಳಿರ್ಬೋದು, ಮತ್ತೇನು ಇರ್ಬೋದು. ಅದು ಜನಮನವನ್ನು ಗೆಲ್ಲಬೇಕಾಗಿದ್ದಿಲ್ಲ. BJP ಮುದ ಎಲ್ಲ ಶ್ರೀಮಂತಿಗೆ ಎಷ್ಟರ ಮಟ್ಟಿಗೆ ಶ್ರೀಮಂತಿಗೆ ಅಂಥ ಕಾರ್ಪೊರೇಟ್ಗಳಿದ್ದಾರೆ, ಎಂಥ ಸಪೋರ್ಟಿವ್ ಇದ್ದಾರೆ ಅಂತ ಹೇಳಿದಾಗ ಇವ್ರನ್ನ ಇನ್ನೊಂದು ಪಕ್ಷ ಮಾಡಿಸಿ ತಮಗೆ ವೈರಿ ಯಾರು ಮಾಡ್ಕೊಳ್ತಾರ? BJP ಅದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ವಾರ್ನ್ ಮಾಡಿದವ್ರ ಮಿತ್ರರಿಗೆ ಯಾವುದು ಏನು ಭಿನ್ನ ಮಧ್ಯರಿದ್ದರು ಇವ್ರಿಗೂ ವಾರ್ನ್ ಅದ. ನಿಮ್ಮದು ಹಾಕ್ತೀವಪ್ಪ, ನಾನು ಕಳಿಸಿಬಿಡ್ತೀವಿ ನಿಮ್ಮನ್ನು ಅಂತಾರೆ. ಹೀಗಾಗಿ ಯಾರೂ ಹಿಂದೆ ಬರ್ತಾಯಿಲ್ಲ, ಇವ್ರಿಗೆ ಬೆಂಬಲಿಸ್ತಾ ಇಲ್ಲ, ಏಕಾಂಗಿ ಆಗಿದ್ದಾರೆ. ಹೊಸ ಪಕ್ಷ ಕಟ್ಟೋದು ಸಾಧ್ಯ ಇಲ್ಲ. ಇಲ್ಲ ಪಕ್ಷದಲ್ಲಿ ಮರಳಿ ತೊಗೊಳ್ತಾನೆ ಅನ್ನೋದು ಅದು ಅಸಾಧ್ಯದ ಮಾತಾಗಲಿಕ್ಕತ್ತದ. ಯಾಕಂದ್ರೆ ದಿನಕ್ಕೆ ವಿಜಯೇಂದ್ರ ಸಮಸ್ಯೆಗಳು ತೆಗೆದುಕೊಂಡು ಬೆನ್ನು ಹಚ್ಚಿದ್ದಾರೆ. ಸರ್ಕಾರ ವಿರುದ್ಧ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೇನು ಕಡಿಮೆ ಅದ ರೀ? ಅವ್ರ ಅಪ್ಪ ಅವ್ರು ಸಾಕಷ್ಟು ವಿರೋಧ ಪಕ್ಷಕ್ಕೆ ಬಂದಂಥವ್ರು ಅದ. ಅಪ್ಪನ ಗೈಡೆನ್ಸ್ ಅದ, ದುಡ್ಡಲ್ಲಿ ಸಾಕಷ್ಟು ಬಿದ್ದದ. ಏನು ಬೇಕು ಒಬ್ಬ ವ್ಯಕ್ತಿಗೆ? ಬುದ್ಧಿವಂತಿಕೆ, ಒಬ್ಬ ಗಾಡ್ ಫಾದರ್ ಬೇಕು. ಅವ್ರ ತಂದೆಯವರಿದ್ದಾರೆ. ಅವ್ರ ತಂದೆಯವರು ಕರ್ನಾಟಕ ದೇಶಕ್ಕೆ ಬಂದಾಗ ಈವನ್ ಮೋದಿಯವ್ರ ಮಾತು ಮೀರುವ ಹಂತಕ್ಕೆ ಅವರು ಅದಾರ. ಇದೆಲ್ಲ ಇದ್ದಾಗ ಯತ್ನಾಳರು ತಮ್ಮ ಶಕ್ತಿ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನನ್ನ ಶಕ್ತಿ ಎಷ್ಟು, ಎಷ್ಟು ಏನು, ನಮ್ಮ ಮಿತ್ರ ಎಲ್ಲಿವರೆಗೆ ಬಂದು ನಿಲ್ಲಬಹುದು, ಅವ್ರ ಶಕ್ತಿ ಎಷ್ಟದ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿ ಹೆಜ್ಜೆ ಇಡಬೇಕಾಗಿತ್ತು. ಆದರೆ ಇರಲಿಲ್ಲ. ತಾವು ಬಿಡುವುದ್ರ ಜೊತೆಗೆ ತಮ್ಮ ಸ್ವಾಮೀಜಿಯವರು ಸಹಿತ ಆ ಪೀಠವನ್ನು ಬಿಡುವಂಥ ಪ್ರಸಂಗ ತಂದಿಟ್ಟಿದ್ದಾರೆ. ಇವತ್ತು ಏನಾಗ್ತದೆ ಗೊತ್ತಿಲ್ಲ. ಪಡವಲ್ಲಿ ಹ್ಯಾಪನ್ ಟು ಮಾರೋ ವಿ ಡೋಂಟ್ ನೋ. ನಾಳೆ ಏನಾಗ್ತದೆ ಗೊತ್ತಿಲ್ಲ. ಆದರೂ ಯತ್ನಾಳರು ಇವತ್ತಾದರೂ ವಿಚಾರ ಮಾಡಬೇಕು. ಇನ್ನೂ ಸಮಯ ಇದೆ ಅವ್ರ ಕೈಯಲ್ಲಿ. ಮೌನ ವಯಸ್ಸೆ ತಮ್ಮ ಕೆಲಸದ ಮಾಡಿ. ಈಗ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರದ ಅವರು ಉತ್ತರ ಕರ್ನಾಟಕದಲ್ಲಿ ಹೆಸರದ ಅನೇಕ ಸಮಸ್ಯೆಗಳು ತೆಗೆದುಕೊಂಡು ಬೆನ್ನತ್ರ. ನೀರಾವರಿ ಸಮಸ್ಯೆ ಅದ, ಮತ್ತೊಂದದ, ಇನ್ನೊಂದದ ತೊಗೊಂಡು ಬೆನ್ನತ್ರ. ಈಗ ಹೋರಾಟ ಮಾಡಿರಿ, ಪಕ್ಷದ ಪರವಾಗಿರೋ ಮಾಡಿರಿ, ಪಕ್ಷದ ಹೊರಗಿಸ್ಕೊಂಡ್ರೆ ಮಾಡಿರಿ, ಎಲ್ಲ ಸ್ವಾತಂತ್ರ್ಯ ನಿಮಗದ. ಮೊದಲು ಶಕ್ತಿ ಆಗಲಿ. ಯಾರೋ ಹೊಗಳಿದ್ರೆ ಶಕ್ತಿ ಆಗುವುದಿಲ್ಲ. ನಾವು ತಿಳ್ಕೊಂಡಿರ್ತೀವಿ, ನಮ್ಮ ಬಗ್ಗೆ ಭ್ರಮೆಗಳಿರ್ತಾವೆ. 4 ಮಂದಿ ಹೊಗಳಿದ ತಕ್ಷಣ ನಾವು ದೊಡ್ಡ ಲೀಡರ್ ಅಂತೇಳಿ ಅದು ಬಿಟ್ಟರೆ ಮೊದಲ ವಾಸ್ತವ ಏನಪ್ಪ, ನಮ್ಮ ನಿಜವಾದ ಬೆಂಬಲಿಗರು ಯಾರು, ನಮ್ಮ ಬೆನ್ನು ಹತ್ತುವಂಥವ್ರು ಯಾರು, ನಮಗೆ ಕಷ್ಟ ಸಮಯದಲ್ಲಿ ಬಂದು ನಿಲ್ಲುವಂಥವ್ರು ಯಾರು, ಇದನ್ನೆಲ್ಲ ಇವತ್ತು ಯತ್ನಾಳರಿಂದ ವಿಚಾರ ಮಾಡಬೇಕಾಗಿದೆ. ತಾವು ಅಷ್ಟೇ ಕೆಡೋದ್ರಿಂದ ಜೊತೆಗೆ ಸ್ವಾಮೀಜಿಯವರು ಸಹಿತ ಪೆಟ್ಟು ಕೊಟ್ಟಿದ್ದು ನಿಜವಾಗಿ ಯತ್ನಾಳರು ಮಾಡಿದ್ದು ದೊಡ್ಡ ತಪ್ಪು ಅಂತ ಈ ಸಂದರ್ಭ ಹೇಳ್ತಾ, ಏನೋ ಆಗಲಿ ಯತ್ನಾಳರು ಇನ್ನೂ ಸಮಯದ ನಾಲಿಗೆ ಕಂಟ್ರೋಲ್ ಮಾಡಿದ್ರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಸರಿಯಾಗಿ ಸುಮ್ಮನೆ ಮಾಡಿಲ್ಲ ಅದನ್ನು ಮಾತುಗಳನ್ನು. ಮಾತಿನಿಮ್ನಗೆ ನುಡಿಯುವ ಮಾತಿನಿಮ್ ಹಾಗೆ ಕೊರಿಯುವ ಮಾತಿನಿಮ್ ಸರ್ವ ಸಂಪದವು ಮಾತೇ ಮಾಣಿಕ್ಯ ಸರ್ವಜ್ಞ. ಹುಚ್ಚಲ್ಲ ಮಾಣಿಕ್ಯ ಅಂತೇಳಿದ ಸರ್ವಜ್ಞ. ಇದೆಲ್ಲ ತಿಳ್ಕೊಂಡು ತಮ್ಮ ನಾಲಿಗೆ ಹಿಡಿತಲಿಟ್ಕೊಂಡು ಯಡಿಯೂರಪ್ಪನವ್ರು ಬೆಳೆದಿದ್ದಂಥವ್ರು ಅವ್ರಿಗೆ ನೀವು ಏನು ಬೇಯಿದ್ರು ಏನಂದ್ರು ನಿಮ್ಮ ಮೈ ಮೇಲೆ ಬೀಳೋದಿನ ಅವ್ರಿಗೆ ಎಲ್ಲ ಅನ್ನೋದು ಅಷ್ಟು ಸತ್ಯದ. ಅದಕ್ಕೆ ನೀವೇನು ಮಾಡಬೇಕಾಗ್ಯದ, ಇನ್ನೂ ವಿಚಾರದ ವಯಸ್ಸದ. ರಾಜಕೀಯದಲ್ಲಿ ಏನು ದೊಡ್ಡ ವಯಸ್ಸಲ್ಲ ನಿಮ್ಮದು, ಒಳ್ಳೆ ಮಾತುಗಾರಿದ್ದೀರಿ. ಅದನ್ನು ಸ್ವಲ್ಪ ನೀವು ಹಿಡಿದು ಇಟ್ಕೊಂಡು ಆಲ್ರೆಡಿ ಉತ್ತರ ಕನ್ನಡದಲ್ಲಿ ನಿಮ್ಮ ಚಿರಪರಿಚಿತ ಇದ್ದೀರಿ ಅಂತ ಹೇಳ್ತಾ ನಾವು ಮಾತಾಡೋ ಮಾತು ನಿಮಗೆ ಇನ್ನೂ ಅನಿಸ್ಬೋದು.
ಬಟ್ ಈಗ ಕಾಣ್ತಾ ಇದ್ದಾವೆ ಕಣ್ಣಿಗೆ. ಅದನ್ನಷ್ಟು ಹೇಳಿದ್ರು ನೀವು. ಯಾರಿದ್ದಾರೆ ನಿಮ್ಮ ಜೊತೆಗೆ ಇವತ್ತಾ? ನಿಮ್ಮ ನಾಲಿಗೆ ಒಳ್ಳೆಯದಿತ್ತಂದ್ರೆ ಇವತ್ತು ದೊಡ್ಡ ಲೀಡರ್ ಆಗೇ ಆಗ್ತಿದ್ರಿ. ಸ್ವಲ್ಪ ಸಹನತೆ ಬೇಕಾಗಿತ್ತು, ಅದು ಕಡಿಮೆ ಆಯಿತು. ಇವತ್ತು ನೋಡಿರಿ, ನಿರಾಣಿ ಅವರಾಗಿರ್ಬೋದು ಅಥವಾ ವಿಜಯಾನಂದ ಕಾಶ್ಯಪ್ನವರು ಆಗಿರ್ಬೋದು, ಇವತ್ತು ಅವರು ನಿಧಾನಕ್ಕೆ ನಿಮ್ಮ ಸಂಘಟನೆಯನ್ನು ಚೂರು ಮಾಡುವಂತಹ ಹಂತಕ್ಕೆ ಬಂದಿದ್ದಾರೆ. ಯಾಕೆ ಅವ್ರಿಗೂ ಸಾಕಷ್ಟು ಮಾತಾಡಿದಿರಿ, ಅವ್ರ ಮನಸ್ಸುಗಳು ಕೆಟ್ಟಿದ್ದಾವೆ. ಇಂಥ ಸ್ಥಿತಿಯಲ್ಲೇ ನಮ್ಮ ಯತ್ನಾಳರು ಸಂಯಮದಿಂದ ಇರಲಿ. ಹೊಸ ಪಕ್ಷ ಕಟ್ಟೋದ್ರೆ ಕಟ್ಟಲಿ, ಏನು ತಪ್ಪಿಲ್ಲ. ಪ್ರಜಾಪ್ರಭುತ್ವದ ಎಲ್ಲ ಸಾಧ್ಯ, ಇವರಿಂದ ಆಗೋದಿಲ್ಲ ಅಂತಲ್ಲ. ಆದರೆ ಅದಕ್ಕೆಲ್ಲ ಭಾಳ ಸಂಯಮ ಬೇಕು. ಅದಕ್ಕೆ ಇವತ್ತಿನ ರಾಜಕೀಯದಲ್ಲಿ ದುಡ್ಡು ಬೇಕು ಭಾಳ. ಯಾಕಂದರೆ ಜನ ನಿಮಗೆ ಬರೋದೇ ಇಲ್ಲ, ದುಡ್ಡು ಕೊಡಲಾರಲ್ಲ. ಗಾಡಿ ಮಾಡಿಸಿ ಕೊಟ್ಟಾಗ ಬರ್ತಾರೆ ಅವರು, ಅದು ಬರೋದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಜನ ಇದ್ದಾರೆ. ಊಟ ಕೊಡಬೇಕು, ಮೇಲೆ ಬಾಟ್ಲೆ ಕೊಡಬೇಕು, ಮತ್ತು ಕರಿಬೇಕು, ಗಾಡಿ ಕೊಡಬೇಕು, ಎಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಎಲ್ಲ ರಾಜಕಾರಣಿಗಳು ಇದ್ದೇ ಮಾಡ್ತಾ ಇರ್ತಾರೆ. ಆವತ್ತಿನ ಒಂದು ಪಗಾರ ಊಟ ಇಟ್ಟು ಕೊಟ್ಟರೆ ಓಕೆ ಅಂತಾರೆ, ಇಲ್ಲಂದ್ರೆ ಯಾರು ಯತ್ನಾಳರು ಅಂತ ಕೇಳ್ತಾರೆ ಅಲ್ರಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ದೇಶ ತರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.